ಸ್ನೇಹಿತರೆ, ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿ ದೇವಾಲಯದ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರ ಇತಿಹಾಸ, ದೇವಾಲಯದ ವೈಶಿಷ್ಟ್ಯ, ಭಕ್ತರ ನಂಬಿಕೆಗಳು, ಮಹತ್ವ ಹಾಗೂ ಇಲ್ಲಿನ ಜಾತ್ರೆಯ ಕುರಿತು ಅದ್ಭುತ ವಿಷಯಗಳನ್ನು ತಿಳಿದುಕೊಳ್ಳೋಣ. ಭಕ್ತರ ಕಷ್ಟವನ್ನು ನೀಗಿಸುವ ದುಷ್ಟಶಕ್ತಿಗಳ ನಾಶಕೆಯಾದ ಉತ್ತರ ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದ ಬಾದಾಮಿ ಬನಶಂಕರಿಯು ಶಕ್ತಿ, ಭಕ್ತಿ, ಶ್ರದ್ಧೆ ಹಾಗೂ ಸಂಸ್ಕೃತಿ ಹಾಗೂ ಉತ್ತರ ಕರ್ನಾಟಕದ ಹೆಮ್ಮೆ ಎಂದೇ ಹೇಳಬಹುದು. ಬನ್ನಿ ಈ ಪವಿತ್ರ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ. ಬಾದಾಮಿ ಬನಶಂಕರಿ ದೇವಾಲಯವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬನಶಂಕರಿ ಗ್ರಾಮದ ಚೋಲಕಗುಡ್ಡ ಎಂಬುವಲ್ಲಿ ಇದೆ. ಈ ದೇವಾಲಯವು ಉತ್ತರ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಪ್ರಶಂಸೆಯನ್ನು ಪಡೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿರುವ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಸ್ನೇಹಿತರೆ, ಇಲ್ಲಿನ ದೇವಿಗೆ ಬನಶಂಕರಿ ಎಂಬ ಹೆಸರು ಹೇಗೆ ಬಂದಿತು ಎಂದು ನೋಡಿದರೆ, ಬನ ಎಂದರೆ ಕಾಡು ಎಂದು ಅರ್ಥವನ್ನು ನೀಡುತ್ತದೆ. ಶಂಕರಿ ಎಂದರೆ ಶಂಕರನ ಪತ್ನಿ ಪಾರ್ವತಿ. ಬನಶಂಕರಿ ತಾಯಿ ಏಕೆ ಅವತರಿಸಿದಳು ಎಂದರೆ, ಹಿಂದೆ ದೈತ್ಯ ಅಸುರನಾದಂತಹ ದರಕಾಸುರ ಅಥವಾ ದುರ್ಗಮಾಸುರನು ಅಲ್ಲಿನ ಜನರಿಗೆ ಹಾಗೂ ಋಷಿಗಳಿಗೆ ಹಿಂಸೆಯನ್ನು ನೀಡುತ್ತಿರುವ ಸಂದರ್ಭದಲ್ಲಿ ಋಷಿಗಳು ಯಜ್ಞವನ್ನು ಮಾಡುತ್ತಾರೆ. ಆ ಯಜ್ಞದಲ್ಲಿ ಶಂಕರನ ಪತ್ನಿಯಾದಂತಹ ಪಾರ್ವತಿಯು ಅವತಾರವೆತ್ತಿ ಅಲ್ಲಿನ ಜನರಿಗೆ ರಕ್ಷಣೆಯನ್ನು ನೀಡುತ್ತಾಳೆ. ಅಂದಿನಿಂದ ದೇವಿಯು ಅಲ್ಲಿನ ಕಾಡಿನಲ್ಲಿ ನೆಲೆಸುತ್ತಾಳೆ. ಇದರಿಂದಲೇ ದೇವಿಯನ್ನು ಬನಶಂಕರಿ ಎಂದು ಕರೆಯಲಾಗುತ್ತದೆ. ಬನಶಂಕರಿ ದೇವಿಗೆ ಇರುವ ಇನ್ನೊಂದು ಹೆಸರು ಶಾಕಾಂಬರಿ. ಅಂದರೆ ಅನಾವೃಷ್ಟಿಯಾದ ಸಂದರ್ಭದಲ್ಲಿ ಜನರಿಗೆ ಯಾವುದೇ ರೀತಿಯ ಆಹಾರವು ಲಭಿಸದೇ ಇರುವ ಸಂದರ್ಭದಲ್ಲಿ ದೇವಿಯು ತನ್ನ ದೇಹದ ಶಾಖದಿಂದ ಸೊಪ್ಪು ಹಾಗೂ ತರಕಾರಿಗಳನ್ನು ಸೃಷ್ಟಿಸುತ್ತಾಳೆ. ಇದರಿಂದ ದೇವಿಗೆ ಶಾಕಾಂಬರಿ ಎಂಬ ಹೆಸರು ಬರುತ್ತದೆ. ಬಾದಾಮಿ ಬನಶಂಕರಿ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರು ನಿರ್ಮಿಸುತ್ತಾರೆ. ಬನಶಂಕರಿ ದೇವಿಯು ಚಾಲುಕ್ಯರ ಆರಾಧ್ಯ ದೇವತೆ ಹಾಗೂ ಕುಲದೇವತೆ. ಹಿಂದೂ ಶಾಸ್ತ್ರದಲ್ಲಿ ರಾಹುಕಾಲ ಎಂದರೆ ಅದು ಅಶುಭ ಸೂಚನೆ. ಯಾವ ದೇವಾಲಯಗಳಲ್ಲೂ ಪೂಜೆ, ಪುನಸ್ಕಾರ ಹಾಗೂ ಶುಭ ಕಾರ್ಯಗಳು ನಡೆಯದ ಸಂದರ್ಭದಲ್ಲಿ ಇಲ್ಲಿನ ಬಾದಾಮಿ ಬನಶಂಕರಿ ದೇವಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ರಾಹುಕಾಲ ಎಂದರೆ ಕೆಟ್ಟ ಗಳಿಗೆ ಎಂದು ನಂಬಲಾಗುತ್ತದೆ. ರಾಹುಕಾಲದಲ್ಲಿ ಶುಭ ಕಾರ್ಯವನ್ನು ಮಾಡುವುದರಿಂದ ವಿಘ್ನಗಳು ಅಥವಾ ಕಾರ್ಯ ವಿಫಲವಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ಬನಶಂಕರಿ ದೇವಿಗೆ ಈ ರಾಹುಕಾಲದಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಜನರಿಗೆ ಏನೇ ಸಂಕಷ್ಟಗಳು ಇದ್ದರೂ ಅದು ನಿವಾರಣೆಯಾಗಲಿ ಎಂದು. ದೇವಾಲಯದ ಕಲ್ಯಾಣಿಯ ಹೆಸರು ಹರಿದ್ರಾ ತೀರ್ಥ. ಭಕ್ತರು ಈ ತೀರ್ಥದಲ್ಲಿ ಸ್ನಾನ ಮಾಡುವುದು ಅಪಾರ ಶುಭಕರ ಎಂದು ಭಾವಿಸುತ್ತಾರೆ. ಹರಿದ್ರಾ ಎಂದರೆ ಹಳದಿ ಬಣ್ಣ. ಈ ಕಲ್ಯಾಣಿಯ ನೀರು ತಿಳಿ ಹಳದಿ ಬಣ್ಣದಿಂದ ಕೂಡಿದೆ ಹಾಗೂ ಇದರಲ್ಲಿ ಅನೇಕ ಆಯುರ್ವೇದದ ಗುಣವೂ ಇದೆ. ಇನ್ನು ಜಾತ್ರೆಯ ಸಂದರ್ಭದಲ್ಲಿ ಈ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವವನ್ನು ನಡೆಸಲಾಗುತ್ತದೆ. ಅದು ನವಜಾತ ಶಿಶುಗಳನ್ನು ತೆಪ್ಪದಲ್ಲಿ ಕೂರಿಸಿ ಒಂದು ದಡೆಯಿಂದ ಇನ್ನೊಂದು ದಡೆಗೆ ಹಾಯಿಸಲಾಗುತ್ತದೆ. ಇದರಿಂದ ಮಗುವಿಗೆ ಯಾವುದೇ ರೀತಿಯ ತೊಂದರೆಗಳು ಇದ್ದರೂ ಅದು ನಾಶವಾಗುತ್ತದೆ. ಬಾದಾಮಿ ಬನಶಂಕರಿ ದೇವಾಲಯದ ಹಿನ್ನೆಲೆಯಾಗಿ ಇರುವ ಮಲಪ್ರಭಾ ನದಿ, ಇದು ದೇವಾಲಯದ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನದಿಯ ನೀರು ತೀರ್ಥಾರ್ಥಿಗಳಿಗೆ ಪವಿತ್ರವೆಂದು ಭಾವಿಸಲಾಗುತ್ತದೆ. ಬಾದಾಮಿ ಬನಶಂಕರಿ ಜಾತ್ರೆಯು ಸತತವಾಗಿ 1 ತಿಂಗಳ ಅವಧಿಯವರೆಗೆ ನಡೆಯುತ್ತದೆ. ಇದು ಯಾವಾಗ ನಡೆಯುತ್ತದೆ ಎಂದರೆ, ಹಿಂದೂ ಚಂದ್ರ ಕ್ಯಾಲೆಂಡರ್ನ ಪುಷ್ಯ ಮಾಸದಲ್ಲಿ ಅಂದರೆ ಜನವರಿಯಿಂದ ಫೆಬ್ರವರಿ ತಿಂಗಳವರೆಗೆ ಇಲ್ಲಿನ ಜಾತ್ರೋತ್ಸವ ನಡೆಯುತ್ತದೆ. ಅದರಲ್ಲಿ ಬನದ ಹುಣ್ಣಿಮೆಯ ದಿನ ಅಂದರೆ ಪುಷ್ಯ ಶುಕ್ಲ ಪಕ್ಷದ 8ನೆಯ ದಿನದಂದು ಇಲ್ಲಿನ ರಥೋತ್ಸವ ನಡೆಯುತ್ತದೆ. ಈ ದೇವಾಲಯಕ್ಕೆ ಉತ್ತರ ಕರ್ನಾಟಕ, ಕರ್ನಾಟಕ ಹಾಗೂ ಭಾರತದ ಇತರ ರಾಜ್ಯಗಳಾದಂತಹ ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮೊದಲಾದ ರಾಜ್ಯಗಳಿಂದ ಇಲ್ಲಿಗೆ ಭಕ್ತಾಭಿಮಾನಿಗಳು ಬರುತ್ತಾರೆ. ಹಾಗೆಯೇ ಅಲ್ಲಿನ ಜನರು ದೇವಿ ಬನಶಂಕರಿಯನ್ನು ತಮ್ಮ ಆರಾಧ್ಯ ದೇವತೆಯನ್ನಾಗಿ ಪೂಜಿಸುತ್ತಾರೆ. ಬನಶಂಕರಿ ದೇವಿಯು ಚಾಲುಕ್ಯರ ಕುಲದೇವತೆಯಾಗಿದ್ದಳು. ಇಂದಿಗೂ ಸಹ ನೇಕಾರ ಸಮುದಾಯದ ಜನರು ಬನಶಂಕರಿ ದೇವಿಯನ್ನು ಕುಲದೇವತೆಯನ್ನಾಗಿ ಪೂಜಿಸುತ್ತಾರೆ. ಇಲ್ಲಿನ ಬನಶಂಕರಿ ದೇವಿ ರಥವು ಬಾದಾಮಿ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ರಥವು ಹಲವಾರು ವೈಶಿಷ್ಟ್ಯಮಯ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ. ದಕ್ಷಿಣ ಭಾರತದ ಇತರ ದೇವಾಲಯಗಳಲ್ಲಿನ ರಥವು ತಮಿಳುನಾಡಿನ ವೈಭವಶಾಲಿ ಶಿಲ್ಪಗಳಿಂದ ಕೆತ್ತಲ್ಪಟ್ಟಿದ್ದರೆ ಅಥವಾ ಬಂಗಾರದ ಲೇಪನದಿಂದ ಅಲಂಕೃತಗೊಂಡಿದ್ದರೆ, ಇಲ್ಲಿನ ರಥವು ಬಾದಾಮಿ ಮತ್ತು ಉತ್ತರ ಕರ್ನಾಟಕದ ಪಾರಂಪರಿಕ ಶಿಲ್ಪಕಲೆ ಹಾಗೂ ವಿನ್ಯಾಸವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಶಕ್ತಿ ದೇವತೆಯಾದಂತಹ ಬಾದಾಮಿ ಬನಶಂಕರಿಯ ಬಗ್ಗೆ, ಇಲ್ಲಿನ ಜಾತ್ರೆ,
ಮಲಪ್ರಭಾ ನದಿ, ಹರಿದ್ರಾ ತೀರ್ಥ, ದೇವಿ ಬನಶಂಕರಿಯ ಮಹಿಮೆ ಎಲ್ಲವನ್ನು ತಿಳಿದುಕೊಂಡೆವು. ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವೆನಿಸಿದರೆ ನೀವು ಸಹ ಬಾದಾಮಿ ಬನಶಂಕರಿಯನ್ನು ಪೂಜಿಸುವುದಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ. ಈ ಸ್ಥಳದ ಅಥವಾ ದೇವಿ ಬನಶಂಕರಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ. ಬನಶಂಕರಿ ದೇವಿಯ ಅನುಗ್ರಹವು ನಮ್ಮ ಮೇಲೆ, ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಕರ್ನಾಟಕದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.